ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಟೈಮ್ ಬಂದು 8 ಕಾಲ ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ ಬೇರೆ, ತುಂಬ ಕೆಲಸ ಇತ್ತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ಪಟ ಕೆಲಸ ಎಲ್ಲ ಮುಗಿಸಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಅಡುಗೆ ಬಂದುಬಿಟ್ಟು ನೆನ್ನೆ ತರಕಾರಿ ತರಿಸಿದ್ನಲ್ವ, ಸ್ವಲ್ಪ ಜೋಳಕಾಯಿ ಕಮ್ಮಿ ಇದ್ದಾವೆ. ಹಾಗಾಗಿ ಅದು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಹಿಟ್ಟು ಕಲಸಿಟ್ಬಿಟ್ಟು ಇನ್ನು ಜೋಳಕಾಯಿ ಎಲ್ಲ ಕೂಡ ಕಟ್ ಮಾಡಿಕೊಂಡು ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಪ್ರೊಸೆಸ್ ಎಲ್ಲ ತೋರಿಸೋಣ ಅಂತಂದರೆ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ಏನು ಬೇಗ ಅಂದರೆ ತೋರಿಸೋದಕ್ಕೆ ಆಗ್ತಾಯಿಲ್ಲ ವಿಡಿಯೋದಲ್ಲಿ. ಹಂಗಾಗಿ ಹೇಳ್ತಾ ಇದ್ದೀನಿ ಡೈರೆಕ್ಟಾಗೆ. ನಾನು ಬಂದುಬಿಟ್ಟು ಇವತ್ತು ನಮ್ಮ ಸೈಡ್ ಅಂದರೆ ಅಮ್ಮರ ಸೈಡ್ ಯಾವ ಥರ ಮಾಡ್ತಾರೆ ಆ ಥರ ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗಾಗಲಿ, ದೋಸೆಗಾಗಲಿ, ಮುದ್ದೆಗೂ, ಅನ್ನಕ್ಕೆ ಎಲ್ಲ ಕೂಡ ಸೆಟ್ ಆಗುತ್ತೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದಕ್ಕೆ ಆ ಥರ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿನಿ. ಇನ್ನು ನಮ್ಮ ಮನೆಯವ್ರು ಏನಂತಾರೋ ಗೊತ್ತಿಲ್ಲ. ಅವ್ರಿಗೆ ಆ ಥರ ಎಲ್ಲ ಮಾಡೋಂಗಿಲ್ಲ. ಸುಮ್ಮನೆ ಕಾಯಿ ತುರಿ ಎಲ್ಲ ಒಟ್ಟು ಪಲ್ಯ ಅಂದರೆ ಬಸ್ಸಾರು ಥರ ಮಾಡ್ತೀವಲ್ವ, ಆ ಥರ ಮಾಡಿದ್ರೆ ಮಾತ್ರ ಅವರು ಇಷ್ಟಪಟ್ಟು ತಿಂತಾರೆ. ನೋಡೋಣ, ಇವತ್ತು ಈ ಥರ ಟ್ರೈ ಮಾಡ್ತೀನಿ. ತುಂಬ ದಿನ ಆಯಿತು, ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಬನ್ನಿ ನೋಡೋಣ ಏನೇನು ತೊಗೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ. ಇನ್ನು ಜೋಳಕಾಯಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ 3/4% ಬೆಂದಿದೆ. ಇವಾಗ ಹೆಂಗಿದ್ರು ಕೂಡ ಒಗ್ಗರಣೆಗೆ ಹಾಕ್ತೀವಲ್ವ, ಅದರಲ್ಲಿ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಎಲ್ಲ ನೀರೆಲ್ಲ ಬಗ್ಸ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ನೋಡ್ಬೋದು ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದೆರಡು ಹಸಿರುಗಾಯಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು ಶೇಂಗಾ ಪುಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದರಿಂದನೇ ಅರ್ಧ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಂಬಾರದ ಪುಡಿ, ಮತ್ತು ಉಪ್ಪು, ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕಿದ್ರೆ ಭಾರಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನು ಪಲ್ಯ ಮಾಡೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗಾಗಿ ಮಾಡಿಟ್ಕೊಂಡಿದ್ದೀನಿ. ಪುಡಿ ಕೂಡ ರೆಡಿಯಾಗಿದೆ. ಬನ್ನಿ ಪಲ್ಯ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿ ಒಸ್ಕೊಂಡೆ. ಇನ್ನು ಟೈಮ್ ಕೂಡ ಆಗಿತ್ತಲ್ವ, ಹಾಗಾಗಿ ಒಂದು 10 ಚಪಾತಿಯನ್ನು ಒಸ್ದೆ ಅಷ್ಟೇ. ಇನ್ನು ಮಿಕ್ಕಿರೋ ಹಿಟ್ಟೆಲ್ಲ ಕೂಡ ನನಗೆ ಎತ್ತಿಟ್ಟೆ. ಮಧ್ಯಾಹ್ನಕ್ಕಾದರೂ ಮಾಡ್ಕೊಳೋಣ, ಇಲ್ಲ ಸಂಜೆ ಆದರೂ ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ಅವಾಗವಾಗ ಸ್ವಲ್ಪ ಬಿಸಿದು ಕೂಡ ತಿನ್ನಬೇಕು. ಮತ್ತು ಬಿಸಿದು ಕೂಡ ಅಂದರೆ ಸ್ವಲ್ಪ ತಣ್ಣಗಾಗಿರೋದಾಗಲಿ, ಮತ್ತು ಬೆಳಗ್ಗೆ ಮಾಡಿರೋ ಸಾಯಂಕಾಲ ಮಾಡಿರೋದು ಬೆಳಗ್ಗೆ, ಇವಾಗ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಷ್ಟು ದಿನ ಅಷ್ಟೇ ನಾನು ಏನಾದರೂ ನೈಟದು ಮಿಕ್ಕಿದ್ರು ಕೂಡ ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಅನ್ನ ಆಗಲಿ ಏನೇ ಆಗಲಿ ಹಂಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇವಾಗ ಆ ಥರ ಆಗೋದಿಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದ್ರಂತೂ ತುಂಬ ಇವಾಗ ಕೇರ್ಫುಲ್ಲಾಗಿರಬೇಕು. ಹಾಗಾಗಿ ಟೈಮ್ ತೊಗೊಂಡ್ಬಿಟ್ಟು ಇನ್ನು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇವಾಗ ಮಾಡ್ಕೊಂಡಿದ್ದೀನಿ. ಇನ್ನು ಚಪಾತಿ ಎಲ್ಲ ಹೊಸ್ದಿದ್ದಾಯ್ತು. ಇನ್ನು ನಮ್ಮ ಮನೆಯವರು ಕೂಡ ಬಂದರು. ಬೇಯಿಸ್ತಾ ಇದ್ದೆ ಒಂದು ಕಡೆ. ಇನ್ನು ಬಂದ್ರಲ್ವ, ಒಂದು 3 ಚಪಾತಿ ಬೇಯಿಸಿದ್ದೆ. ಹಾಗೆ ಸ್ವಲ್ಪ ಪಲ್ಯ ಚಪಾತಿ ಹಾಕ್ಕೊಡ್ತಾಯಿದ್ದೀನಿ, ತಿನ್ನಲಿ. ಅವ್ರು ತಿಂತಾ ಇದ್ದರೆ ಹಂಗೆ ಸ್ವಲ್ಪ ಬಿಸಿ ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಗುಂಡನ್ಗೂ ಅಷ್ಟೇ ಬಿಸಿದೆ, ಸ್ವಲ್ಪ ಮುರಿದಾಕಿದ್ರೆ ತಿಂತಾನೆ. ಚಪಾತಿ ದೋಸೆ ಮಾತ್ರ ಅವ್ನ ಕೈಯಾರೆ ತಿಂತಾನೆ. ಇನ್ನು ಮಿಕ್ಕಿರೋದೆಲ್ಲ ಕೂಡ ನಾನೇ ತಿನ್ನಿಸ್ಬೇಕಾಗುತ್ತೆ. ಹಂಗಾಗಿ ಅವನಿಗೂ ಕೂಡ ಹಾಕ್ಕೊಟ್ಬಿಡ್ತೀನಿ ಒಂದೇ ಸತಿ. ಆಮೇಲೆ ನಿಧಾನಕ್ಕೆ ಅವ್ರು ಊಟ ಆದಮೇಲೆ ನಾನು ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡ್ತೀನಿ. ಇನ್ನು ಫೈನಲಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಪಲ್ಯ ಮಾತ್ರ. ಒಂದು ಸತಿ ಟ್ರೈ ಮಾಡಿ. ಕೆಲವ್ರು ಮಾಡ್ತಾ ಇರ್ತೀರ ಅಂತ ಅನಿಸುತ್ತೆ. ಯಾರ್ಯಾರು ಮಾಡ್ತೀರಾ ಈ ಥರ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 2 ಗಂಟೆ ಆಗ್ತಾಯಿದೆ. ಇನ್ನು ಇವಾಗ ಊಟ ಮಾಡಿದೆ. 1:45 ಹಂಗೆ ಊಟ ಮಾಡಿದ್ದೀನಿ. ಒಂದು 1/4 ಗಂಟೆ ಬಿಟ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊತೀನಿ. ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಗ್ಯಾಪ್ ಕೊಡ್ತೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ. ಬಿಸಿಲು ಮಾತೇ ಹೇಳೋಕ್ಕಿಲ್ಲ. ಮಳೆ ಬರುತ್ತೋ ಇಲ್ಲೋ ಅದು ಗೊತ್ತಾಗ್ತಾ ಇಲ್ಲ. ಇನ್ನು ಬಟ್ಟೆ ಎಲ್ಲ ಗುಡ್ಡೆ ಹಾಕಿದ್ದೀನಿ, ಮಡ್ಚಿಕ್ಬೇಕು. ಬಟ್ಟೆ ಕೂಡ ಹಂಗೆ ಇದ್ದಾವೆ. ಇನ್ನು ಬೆಡ್ಶೀಟ್ ಒಂದು 3 ಬೆಡ್ಶೀಟೇನೋ ನೆನೆಸಿಟ್ಟಿದ್ದೀನಿ. 3 ಬೆಡ್ಶೀಟ್ ನೆನೆಸಿಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವ್ರ ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ. ನಮ್ಮ ಮನೆಯವ್ರ ಬಟ್ಟೆ ಅಂದರೆ ಒಂದಿನ ಫುಲ್ಲು ನೆನೆಬೇಕು ಬಿಡಿ. ಸರ್ಪಲ್ಲಿ ಚೆನ್ನಾಗಿ ನೆನೆದ್ರೆ ಮಾತ್ರ ಅವರು ಒಗೆಯೋಕ್ಕಾಗೋದಿಲ್ಲ, ಅಂತ ಅಸಲು ಒಗೆಯೋದಕ್ಕಾಗೋದಿಲ್ಲ. ಇನ್ನು ಗುಂಡ ಕೂಡ ಅಂಗನವಾಡಿಗೆ ಹೋಗಿದ್ದೇನೆ ಬೆಳಗ್ಗೆ. ನೆನ್ನೆ ರಜೆ ಇತ್ತಲ್ವ, ಅದಕ್ಕೆ ಒಂದು ದಿನ ಗ್ಯಾಪ್ ಆಗಿದ್ದಕ್ಕೆ ಆಗಲಿ ಇವತ್ತು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದ. ಹಿಂಗೆ ಇದ್ದರೆ ಕಷ್ಟಪ್ಪ. ಒಂದು ಸ್ವಲ್ಪ ಬೇಗ ಬಿಡ್ತಾರೆ, ಹಾಫ್ ಡೇ ಇವತ್ತು ಊಟ ಮಾಡಿಕೊಂಡು ಬಿಟ್ಬಿಡ್ತಾರೆ. ಬರುವಂತ ಹೋಗು ಅಂತೇಳ್ಬಿಟ್ಟು ಬೆಳಗ್ಗೆ ಕಳಿಸಿದ್ದೀನಿ. ಇನ್ನು ಹೋಗಿ ಇವಾಗ ಕರ್ಕೊಬರ್ಬೇಕು. ಟೈಮ್ ಕೂಡ ಆಯ್ತಾಗ್ಲೇ. ಬಿಟ್ರಂತೂ ಸೀದಾ ಅಲ್ಲೇ ಅತ್ತೆರ ಮನೆ ಹತ್ರ ಹೋಗ್ತಾನೆ, ಅಲ್ಲಿರ್ತಾನೆ. ಹೋಗ್ಬಿಟ್ಟು ಅವ್ರ ಪಪ್ಪ ಕರ್ಕೊಬರ್ತಾರೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಬಿಡಿ ಇಲ್ಲಂತೂ. ಬೆಡ್ಶೀಟ್ ಒಂದು ಒಗಿಬೇಕು. ಬೆಡ್ಶೀಟ್ ಒಗೆದ್ಬಿಟ್ಟು ಅದೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಮಡ್ಚಿಟ್ಬಿಡ್ತೀನಿ, ಎತ್ತಿಡ್ತೀನಿ. ಅವನ್ನ ಮತ್ತೆ ಯೂಸ್ ಮಾಡಲ್ಲ. ಸುಮ್ಮನೆ ಎಲ್ಲ ಬೆಡ್ಶೀಟು ಎಲ್ಲ ಕೂಡ ಯೂಸ್ ಮಾಡಿದ್ರೆ ಒಗೆಯೋದಕ್ಕೆ ಮತ್ತೆ ಕಷ್ಟ ಆಗುತ್ತೆ.
ಅವನ್ನೇನಿದ್ರು ಕಾಲಲ್ಲಿ ಹಾಕೊಂಡು ಚೆನ್ನಾಗಿ ತುಳಿದು ಸರ್ಪ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಚೆನ್ನಾಗೆ. ಕಾಲಲ್ಲಿ ಹಾಕೊಂಡು ಚೆನ್ನಾಗಿ ತುಳಿದ್ಬಿಟ್ಟು ಒಂದು 2-3 ಸತಿ ನೀಟಾಗಿ ಜಾಲಿಸ್ಬಿಟ್ರೆ ನೀರಲ್ಲಿ ನೀಟಾಗಿ ಜಾಲಿಸಿ ಒಣಗಾಕಿದ್ರೆ ಚೆನ್ನಾಗಿ ಕೊಳೆ ಹೋಗುತ್ತೆ. ಅವೇನು ಜಾಸ್ತಿ ಕೊಳೆ ಆಗಿಲ್ಲ, ಆದ್ರೂ ಒಗೆದು ಬಿಟ್ಟು ಎಲ್ಲ ಎತ್ತಿಕ್ಕೋಣ ಅಂತ ಹೇಳಿ ಅದಕ್ಕೆ. ಇನ್ನು ಬಟ್ಟೆ ಕೂಡ ಮಡಚ್ಬೇಕು ಇವಾಗ. ಬಟ್ಟೆ ಎಲ್ಲ ಹಂಗೆ ಇದೆ ಮಚ್ಚವು. ಸ್ವಲ್ಪ ಮನೆಯೆಲ್ಲ ಚೇಂಜ್ ಮಾಡಿದೆ, ದಿವಾನ್ ಕಾಟ್ ಈ ಕಡೆ ಎಳ್ದಿದ್ದೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬೆಳಗ್ಗೆಯಿಂದ, ಇರಲಿ ಅಂತ ಹೇಳಿಬಿಟ್ಟು. ಇನ್ನು ಪಾತ್ರೆ ಕೂಡ ಇದ್ದು, ಪಾತ್ರೆಯನ್ನು ಎಲ್ಲ ತೊಳೆದಿಟ್ಟಿದ್ದೀನಿ. ಪಾತ್ರೆನೂ ಜೋಡಿಸ್ಬೇಕು. ಮತ್ತು ಸಾಯಂಕಾಲಕ್ಕೆ ಅಡುಗೆ ಬರೀ ಇದೇ ಥರನೇ ಆಗ್ತಾಯಿರುತ್ತೆ ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್. ಸೌಂದರ್ಯ ಗೌಡ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ನಿಮ್ಮ ಸ್ಟಡಿ ಬಗ್ಗೆ ಹೇಳಿ ಸಿಸ್ಟರ್, ನೀವೇನು ಓದಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಬಂದುಬಿಟ್ಟು ಇನ್ನು ನಂದು BA ಕಂಪ್ಲೀಟ್ ಆಗಿದೆ. ನಾನು ಓದಿದ್ದು ದುರ್ಗದಲ್ಲಿ, ಎಲ್ರಿಗೂ ಕೂಡ ಗೊತ್ತು, ಫೇಮಸ್ ಕಾಲೇಜು. ಇನ್ನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ನಾನು ಓದಿದ್ದು. ನಂದು ಮುಗಿದು ತುಂಬ ವರ್ಷ ಆಯಿತು ಬಿಡಿ. ನಂದು ಡಿಗ್ರಿ ಮುಗಿದು 2014ರಲ್ಲಿ ನಂದು ಕಂಪ್ಲೀಟ್ ಆಗಿದ್ದು. ತುಂಬ ವರ್ಷನೇ ಗ್ಯಾಪ್ ಆಯಿತು. ಅದೇ ಲಾಸ್ಟ್ ಕಾಲೇಜ್ ನಂದು. ಮುಂದಕ್ಕೆ ಓದೋಣ ಅಂತಂದರೆ ತುಂಬ ಬಡತನ, ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಏನು ಕೂಡ ನಮಗೆ ಮುಂದೆ ಓದೋಕ್ಕಾಗಲಿಲ್ಲ. ತುಂಬ ಇಷ್ಟ ಇತ್ತು ಏನಾದರೂ ಮಾಡಿ, ನನಗೆ B.Ed ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದು ಏನು ಕೂಡ ನೆರವೇರಲಿಲ್ಲ. ಆವಾಗ ಭಾಳ ಬೇಜಾರಾಗ್ಬಿಡ್ತು. ಇನ್ನು ಅಷ್ಟರಲ್ಲಿ ನಮ್ಮ ಅಮ್ಮಂದು ತುಂಬ ಆರೋಗ್ಯ ಬೇರೆ ಪ್ರಾಬ್ಲಮ್ ಆಗಿಬಿಡ್ತು. ಅದಕ್ಕಿನ್ನ ದುಡಿಲೇಬೇಕಾಗಿತ್ತು. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಅಲ್ಲಿಗೆ ಸ್ಟಾಪ್ ಆಯಿತು ನನ್ನ ಎಜುಕೇಷನ್ ಬಂದುಬಿಟ್ಟು. ಇನ್ನು ಮುಂದಕ್ಕೆ ಓದೋಕ್ಕೂ ಆಗಲಿಲ್ಲ, ಏನೂ ಕೂಡ ಆಗಲಿಲ್ಲ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಬೇಜಾರಾಗ್ತಿಲ್ವಾ. ಇನ್ನು ಒಗ್ದಾಕ್ತೆ ಇವಾಗ ಚೆನ್ನಾಗಿ ಕಾಲಲ್ಲಿ ತುಳಿದ್ಬಿಟ್ಟು, ಕೊಳೆಯನ್ನು ಇರಲಿಲ್ಲ, ಆದ್ರೂ ತೊಳೆದು ಎತ್ತಿಕ್ಕೋಣ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇನ್ನು ಎಲ್ಲ ಕಾಲಲ್ಲಿ ನೀಟಾಗಿ ತುಳಿದ್ಬಿಟ್ಟು ಒಂದು 3 ಸತಿ ಏನೋ ಜಾಲಿಸ್ಬಿಟ್ಟು ಇನ್ನು ಚೇರ್ ಮೇಲೆ ಹಾಕಿದರೆ ನೀರೆಲ್ಲ ಸ್ವಲ್ಪ ಇದಾಗಲಿ ಅಂತ ಹೇಳಿ. ಇನ್ನು ಅದು ಬಂದುಬಿಟ್ಟು ನಮ್ಮ ಮನೆಯವ್ರ ಬಟ್ಟೆ ಅದು ನಾಳೆ ಹೋಗಿದ್ದೀನಿ. ಇವತ್ತೆಲ್ಲ ಫುಲ್ಲು ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ನೆನೆಸಿದ್ದೀನಿ. ಕೊಳೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಗುಂಡೊಂದು ಕೂಡ 1-2 ಜೊತೆ ಬಟ್ಟೆ ಇತ್ತು, 1-3 ಜೊತೆ, ಅವನು ಕೂಡ ಒಗ್ದಾಕ್ತೆ. ಇನ್ನು ನಂದು ಸ್ವಲ್ಪ ಇತ್ತು, ಒಗ್ದಾಕೊಂಡೆ. ಇನ್ನು ಇಲ್ಲಿ ಒಂದು ವೈರ್ ಇತ್ತು, ವೈರ್ ತೊಗೊಂಡು ಇನ್ನು ನಾನೇ ಕಟ್ಟಿದೆ, ತೊಗೊಂಡಿದ್ದೀನ. ವೈರಿತ್ತು ಅಲ್ಲೆಲ್ಲ ಕಟ್ಟೋಣ ಅಂತಂದರೆ ಅಲ್ಲಿ ಮೊನ್ನೆ ಕಟ್ಟಿರೋದೇ ಹಗ್ಗ ಎಲ್ಲ ಹರಿದೋಗ್ಬಿಟ್ಟಿದೆ. ಅಂದರೆ ಕ್ವಾಲಿಟಿ ಇರಲಿಲ್ಲ ಬಿಡಿ ಅದು. ಹಂಗಾಗಿ ಸುಮ್ಮನೆ ಇಲ್ಲಿ ಈ ಸರಿ ಜಾಸ್ತಿ ಬಟ್ಟೆ ಇಟ್ಕೊಳೋ ಆಗಿಲ್ಲ. ಆವಾಗಿನ ಬಟ್ಟೆ ಆವಾಗಲೇ ಒಗ್ದಾಕ್ಬಿಡೋಣ ಅಂತ. ಅದಕ್ಕೆ ಇನ್ನು ಒಗ್ದೊಗ್ದು ಇಲ್ಲೇ ಶೀಟ್ ಕೆಳಗೆ ಹಾಕಿದ್ರೆ ಇಷ್ಟೊತ್ತಾದ್ರೂ ಸಾಕು. ಬಿಸಿಲು ಕೂಡ ನೋಡಿ, ಸಂಜೆ ಆಗ್ತಾ ಬಿಸಿಲು ಕೂಡ ಜಾಸ್ತಿ ಬರ್ತಾ ಇರುತ್ತೆ ಇಲ್ಲೆಲ್ಲ ಕೂಡ. ಇನ್ನು ಒಣಕೊಂತಾವ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆ ಇದೆ, ತೊಳಿಬೇಕು, ಕಸ ಗುಡಿಸ್ಬೇಕು. ಸಂಜೆ ಮತ್ತೆ ಕೆಲಸ ಸ್ಟಾರ್ಟು. ಬೆಳಗ್ಗೆ ಎದ್ಬಿಟ್ಟು ಏನು ಕೆಲಸ ಮಾಡಿರ್ತೀವೋ ಮತ್ತು ಸಂಜೆ ಅದೇ ರಿಪೀಟ್ ಕೆಲಸ ಆಗುತ್ತೆ ನಮ್ಗೆ ಹೆಣ್ಮಕ್ಳಿಗೆ. ಮತ್ತು ಒಳಗಿಂದ ಹೊರಗೆ ಕೆಲಸ ಎಲ್ಲ, ಹೊರಗೆಲ್ಲ ಕಸ ಗುಡಿಸ್ಬಿಟ್ಟು ಮತ್ತೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. 2 ಆಲೂಗೆಡ್ಡೆ ಇತ್ತು, ಅಂದರೆ ಇಲ್ಲಿ ಮನೆ ಹತ್ರ ಇದ್ದಿದ್ದನ್ನು ಬೇಯಿಸೋಕೆ ಹಾಕಿದ್ದೀನಿ. ವಿಸಲ್ ಬಂದಿದೆ. ಒಂದು 5 ಚಪಾತಿ ಇದ್ದಾವೆ. ಮಧ್ಯಾಹ್ನ ಹಿಟ್ಟು ಉಳಿದಿತ್ತು, ಹಾಗೆ ಮಾಡಿಟ್ಟಿದ್ದೆ. ಇನ್ನು ಒಂದು 5 ಚಪಾತಿ ಉಳಿದಿದ್ದೇವೆ, ಅದಕ್ಕೆ ಪಲ್ಯ ಮಾಡ್ತೀನಿ. ಬೆಳಗ್ಗೆ ಪಲ್ಯ ಖಾಲಿ ಆಯಿತು. ಒಂದು ಸ್ವಲ್ಪ ಇದು ಕೂಡ ಇದೆ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು, ಶೇಂಗಾ ಪುಡಿದು. ಸ್ವಲ್ಪ ಅನ್ನ ಮಾಡಿಬಿಟ್ಟು ಮೊಸರು ಇದೆ, ಮೊಸರು ಒಗ್ಗರಣೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಅನ್ನಕ್ಕೆ. ಇನ್ನು ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದೀನಿ. ಅವೆಲ್ಲ ಇದರಲ್ಲಿ ಇಡಬೇಕಿತ್ತು, ಇಟ್ಟಿಲ್ಲ, ಇಲ್ಲೇ ಇಟ್ಟಿದ್ದೀನಿ. ಎಲ್ಲ ನೀಟಾಗಿ ಜೋಡಿಸ್ಬೇಕು ಇವಾಗ. ನಮ್ಮ ಮನೆಯವರು ಗುಂಡನ್ನು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ಸಾಯಂಕಾಲ ಕೂಡ ಆಯ್ತಲ್ಲ, ಅದಕ್ಕೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಅಂತೂ ಕೂಡ ಅಡುಗೆ ಕೆಲಸ ಎಲ್ಲ ಮುಗೀತು ಸಾಯಂಕಾಲದಕ್ಕೂ ಕೂಡ. ಇನ್ನು ಅನ್ನ ಕೂಡ ಮಾಡಿದ್ದೆ. ಸ್ವಲ್ಪ ಮಾಡೋಣ ಅಂತಂದರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು. ಇನ್ನು ಪಲ್ಯ ಕೂಡ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಇರುತ್ತೆ. ಮತ್ತು ಸುಮ್ಮನೆ ಸೈಡ್ಸ್ಗೂ ಕೂಡ ತಿನ್ಬೋದು. ಇನ್ನು ಚಪಾತಿ ಕೂಡ ಸ್ವಲ್ಪ ಇದ್ದಿದ್ದು, ಒಂದು 5 ಏನೋ ಇದ್ದು ಅಷ್ಟೇ ಚಪಾತಿ. ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಸರಿ ಮಾಡಿದೆ. ಮತ್ತೇನು ಕೂಡ ನಾನು ಬಿಸಿದು ಮಾಡಲಿಲ್ಲ. ಇನ್ನು ಮೊಸರು ಕೂಡ ಇತ್ತಂತ ಹೇಳಿದ್ನಲ್ವ, ಅದು ಕೂಡ ಸ್ವಲ್ಪ ತೊಗೊಂಬಂದು ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ಇಲ್ಲಾಂದ್ರೂ ಕೂಡ ಈ ಥರ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು. ಈ ಥರ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಕಡೆ ಬಂದುಬಿಟ್ಟು ನಮ್ಮ ಬೆಕ್ಕಿಗೆ ಹಾಲೆಲ್ಲ ಖಾಲಿಯಾಗಿತ್ತು, ಅದಕ್ಕೆ ತರಿಸಿದ್ದೆ. ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಕೂಡ ಕಾಯಿಸ್ತಾ ಇದ್ದೀನಿ ಹಾಲು.
ಉಕ್ಕು ಬರುತ್ತಲ್ವ, ಉಕ್ಕು ಬಂದಾಗ ಇನ್ನೇನಾದರೂ ಒಂದು ಚೌಟ್ ಥರ ಇಟ್ಬಿಟ್ರೆ ಅದು ಹಂಗೆ ಕೆಳಗೆ ಹೋಗುತ್ತೆ, ಮತ್ತು ಕಡೆಗೆ ಉಕ್ಕಲ್ಲ ಅಂತೇಳ್ಬಿಟ್ಟು ಹಂಗೆ ಇದಿಟ್ಟಿದ್ದೆ. ಚೆನ್ನಾಗೇ ಕಾಯಿಸ್ತಿದ್ದೀನಿ. ಕಾಯಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ಇನ್ನು ಬಾಟ್ಲಿಯಲ್ಲಾಗಲಿ ಇಲ್ಲ ಸ್ಟೀಲ್ ಬಾಕ್ಸಲ್ಲಾದರೂ ಆಗಲಿ ತಗೊಂಡೋಗಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಮತ್ತು ಬೆಳಗ್ಗೆ ತೊಗೊಂಬಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಬಿಟ್ಟು ಮತ್ತೆ ಬಿಸಿ ಮಾಡಿ ಆಮೇಲೆ ಅನ್ನ ಕಲಸಿ ಇಡ್ತೀನಿ. ಚೆನ್ನಾಗೇ ತಿನ್ನುತ್ತೆ. ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ, ಸುಮ್ಮನೆ ಹಿಂದಿಂದನೇ ಬರ್ತಾ ಇರುತ್ತೆ. ಸಖತ್ತು ಕ್ಯೂಟಾಗಿದೆ, ಚೆನ್ನಾಗಿದೆ. ಅಡ್ಜಸ್ಟ್ ಆಯಿತು ಸದ್ಯ ಬೇಕು. ಇನ್ನು ಗುಂಡಣ್ಣ ಬಂದುಬಿಟ್ಟು ಆಟಾಡ್ತಿದ್ದಾನೆ. ಬೆಳಗ್ಗೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿದ್ದಾನೆ, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಪವಿತ್ರನ ಹತ್ರ ಮತ್ತೆ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೇನೆ. ಇವತ್ತು ಹಾಫ್ ಡೇ ಇತ್ತಲ್ಲ ಸ್ಕೂಲು, ಇನ್ನು ಸಂಜೆವರೆಗೂ ಅಲ್ಲೇ ಇದ್ದ. ಇನ್ನು ನಮ್ಮ ಮನೆಯವರು ಇವಾಗ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದ ತಕ್ಷಣ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇನ್ನು ಕೋಳಿಗಳು ಆಡ್ತಾ ಇದ್ದಾವೆ. ಅಸ್ಲವಕ್ಕೆ ಪಾಪ ಎಲ್ಲೂ ಕೂಡ ಮೇವು ಸಿಗ್ತಾನೆ ಇಲ್ಲ, ಪರ್ದಾಡ್ತಾ ಇದ್ದಾವೆ. ಎಷ್ಟು ಅಂತ ಅಕ್ಕಿ ಜೋಡಿಸೋಣ ಹೇಳಿ, ಇರೋ ಅಕ್ಕಿ ಎಲ್ಲ ಕೂಡ ಖಾಲಿ ಆದವು. ಇನ್ನು ಗಟ್ಟಿ ಅಕ್ಕಿ ಮಾತ್ರ ಒಂದು 7-8 kg ಇದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನಿಲ್ಲ, ಅಕ್ಕಿನೇ ಇಲ್ದಂಗೆ ಆಗ್ತಾಯಿದೆ. ನೋಡಬೇಕು ರೇಷನ್ ಅಕ್ಕಿ ಯಾವಾಗ ಬರ್ತವೆ ಏನೋ ಗೊತ್ತಿಲ್ಲ. ಮತ್ತು ಇವತ್ತು ಕೂಡ ಮಳೆ ಇಲ್ಲ. 1-2 ದಿನ ಹಂಗೆ ಬಂತಪ್ಪ, ಚೆನ್ನಾಗೈತೆ ವಾತಾವರಣ, ಕೂಲಾಗೈತೆ, ಮಳೆ ಚೆನ್ನಾಗಿ ಬರ್ತಾಯಿದೆ. ನಾವು ಖುಷಿ ಪಡೋದ್ರಲ್ಲೊಳಗೆ ಆಗಲೇ ಮಳೆನೇ ಸ್ಟಾಪ್ ಆಗಿಬಿಟ್ಟಿದೆ. ಮಳೆನೇ ಕೂಡ ಬರ್ತಾಯಿಲ್ಲ. ಮೋಡ ಕೂಡ ಫುಲ್ಲು, ಮೋಡನೂ ಆಗಿರಲಿಲ್ಲ, ಫುಲ್ಲು ವೈಟಾಗೆ ಕಾಣಿಸ್ತಾ ಇತ್ತು. ಈ ಥರ ಚಿನ್ನಾಟ ಆಡ್ತಾನೇ ಇರುತ್ತೆ. ಏನಾದರೂ ಒಂಚೂರು ಕಾಲು ಮಿಸ್ಕೋಕ್ಕಿಲ್ಲ, ಏನಾದರೂ ಒಂಚೂರು ಕೈ ಮಿಸ್ಕೋಕ್ಕಿಲ್ಲ, ಓಡಿ ಬರೋದು, ಹಂಗೆ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಇನ್ನು ಊಟ ಗೀಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಹತ್ರ ಬಂದ್ವಿ. ಇನ್ನು ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಹೊತ್ತು ಅವ್ನಿಗೆ ಏನಾದರೂ ಹಿಂಗೆ ಬರ್ಸೋದು ಏನಾದರೂ ಇದ್ದರೆ ಸುಮ್ಮನೆ ಹಿಂಗೆ ಹೇಳ್ಕೊಡೋದು ಹಂಗೆ ಮಾಡ್ತೀನಿ. ಆಮೇಲೆ ವಾಕ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಹೊಟ್ಟೆ ತುಂಬ ಊಟ ಮಾಡಿ ಬಂದುಬಿಟ್ಟಿರ್ತೀನಿ, ಮತ್ತು ಒಂಥರ ಆಯಾಸ ಆದಂಗೆ ಆಗ್ತಾಯಿರುತ್ತೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಓಡಾಡಿದ್ರೆ ಏನು ಅನಿಸೋದಿಲ್ಲ. ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಭಾರ ಅನಿಸೋದಿಲ್ಲ. ಹಾಗಾಗಿ ಕಂಪಲ್ಸರಿ ವಾಕ್ ಮಾಡ್ತಾ ಇರ್ತೀನಿ. ಇನ್ನು ಭೂಮಿ ಸಿಸ್ಟರು ಕಮೆಂಟ್ ಮಾಡಿದ್ರಿ, ಓನರ್ ಬಂದಾಗ ಅಲ್ಲಿ ಮನೆ ದೊಡ್ಡದಾಗಿದೆ ಅಲ್ವಾ, ಅಲ್ಲಿ ಮಲ್ಕೋಬೋದಲ್ಲ ಅವ್ರು ಅಂತೇಳ್ಬಿಟ್ಟು. ಅವರು ಬರೋದು ಅಪರೂಪಕ್ಕೆ. ಈ ಜಾಗ ಇದೆ ಅಲ್ವಾ, ಅವ್ರಿಗೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿಬಿಟ್ಟಿದೆ. ಇನ್ನು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇರ್ತವೆ. ಅವರು ಮಾಡಿ ಮೇಲೆ ಹತ್ತಿದ್ರು ಕೂಡ ಇಲ್ಲಿ ಬಂದರೆ ಸುತ್ತ ಕಾಡು ಮತ್ತು ಸುತ್ತ ಗಿಡ ಮರ ಎಲ್ಲ ಕಾಣಿಸ್ತಾ ಇರ್ತಾವಲ್ಲ, ಹಂಗಾಗಿ ಅವ್ರು ಜಾಸ್ತಿ ಇಲ್ಲೇ ಮಲಗೋದು, ಹೊರಗಡೆನೇ ಮಲಗೋದು, ಒಳಗಡೆ ಮಲಗೋಲ್ಲ. ಹಂಗಾಗಿ ನಮಗೆ ಅವ್ರು ಬಂದಾಗ ಒಂದಿನ ಅಡ್ಜಸ್ಟ್ ಮಾಡ್ಕೊತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡ್ಬೋದು ವಾತಾವರಣ ಎಷ್ಟು ಚೆನ್ನಾಗಿ ಕೂಲಾಗಿದೆ ಅಂತ ಹೇಳಿಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಇನ್ನು ಗುಂಡ ಬರ್ಕೊತಿದ್ದಾನೆ. ಅವ್ನಿಗೇನು ಜಾಸ್ತಿ ಪ್ರೆಸರ್ ಆಗ್ತಾಯಿಲ್ಲ, ಸುಮ್ಮನೆ ಕುಂದಿರ್ಸ್ತೀವಿ ಅಷ್ಟೇ, ಸ್ವಲ್ಪ ಹೊತ್ತು ಹಿಂಗೆ ಓದ್ಕಂತೇಳ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ನಾವು ಕೂಡ ಅರ್ಥ ಮಾಡ್ಕೊತೀವಿ. ಇರಲಿ, ಇನ್ನು ಚಿಕ್ಕವನು ಕಲ್ತ್ಕೊತಾನೆ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಇದ್ದೀವಿ. ನೀವು ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ, ನಿಜವಾಗ್ಲೂ ಓಕೆ. ನಾವು ಪ್ರೆಸರ್ ಹಾಕೋದಿಲ್ಲ ಅವ್ನಿಗೆ ಇನ್ಮೇಲೆ. ಬರ್ಕೊಳ್ಳಿ, ಮತ್ತು ಅವನು ಯಾವಾಗ ಓದ್ಬೇಕು ಅನ್ಸುತ್ತೆ ಅವಾಗೆ ಓದ್ಕೊಳ್ಳಿ. ನೋಡ್ಬೋದು ಸುತ್ತ ಕೂಡ ಫುಲ್ಲು ಕತ್ಲಾಗಿಬಿಟ್ಟಿದೆ. ಅಲ್ಲೆಲ್ಲ ಲೈಟ್ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಕೂಡ ನಮ್ಮ ಊರಿಂದ ಸುತ್ತಮುತ್ತ ಹಳ್ಳಿಗಳು. ನಮ್ಮೂರು ಕಾಣಿಸೋದಿಲ್ಲ, ನಮ್ಮ ಪಕ್ಕದೂರು ಕಾಣಿಸ್ತಾ ಇರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಆರ್ಟ್ಸ್ ಕಾಲೇಜಲ್ಲಿ ಯಾರ್ಯಾರು ಓದಿದ್ದೀರಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ನಾವು ಕೂಡ ಇದೇ ಕಾಲೇಜಲ್ಲಿ ಓದಿದ್ವಿ ಅಂತಂದರೆ ತುಂಬ ಖುಷಿಯಾಗುತ್ತೆ ನನಗೂ ಕೂಡ. ತುಂಬ ವರ್ಷ ಆಯಿತು ಕಾಲೇಜ್ ಹತ್ರ ಹೋಗಬೇಕು. ಇದು ಡಿಗ್ರಿ ಸರ್ಟಿಫಿಕೇಟು ಇಸ್ಕೊಂಡು ಬಂದಿಲ್ಲ, ಮಾರ್ಕ್ಸ್ ಕಾರ್ಡೊಂದು ಬಂದಿದ್ದೀನಿ. ಯಾವಾಗಾದರೂ ಹೋದಾಗ ನೋಡ್ಕೊಂಬರ್ಬೇಕು. ತುಂಬ ವರ್ಷ ಆಯ್ತಲ್ಲ, ಇವಾಗ ಫುಲ್ಲು ಚೇಂಜ್ ಆಗಿರುತ್ತೆ. ಯಾವ ಥರ ಇದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಇನ್ನು ದುರ್ಗಕ್ಕೂ ಕೂಡ ಜಾಸ್ತಿ ಹೋಗೋದಿಲ್ಲಲ್ವ, ಅಷ್ಟೊಂದು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಿಗೋಣ.